ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಕುಲದೇವಿ ನಮ್ಮ ಮನೆತನದ ತಾಯಿ. ನಮ್ಮ ಅಮ್ಮನ ಸೇವೆ ಹೇಗೆ ನಮ್ಮ ಕರ್ತವ್ಯನೋ ಅದೇ ರೀತಿ ಕುಲದೇವಿಯ ಸೇವೆ ಕೂಡ ನಮ್ಮ ಜವಾಬ್ದಾರಿನೇ. ಕುಲದೇವಿಯ ಅತಿ ಶ್ರೇಷ್ಠ ಸೇವೆ ಅಂದರೆ ದುರ್ಗಾ ಸಪ್ತಶತಿಯ ಪಾಠ. ಇವತ್ತು ದುರ್ಗಾ ಸಪ್ತಶತಿ ಗ್ರಂಥ ಯಾವ ರೀತಿ ಪಠಿಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಅದರಿಂದ ಏನೇನು ಲಾಭ ಆಗುತ್ತೆ ಅಂತ ನೋಡೋಣ. ದುರ್ಗಾ ಸಪ್ತಶತಿ ದುರ್ಗಿಯ ಲೀಲೆ. ದುರ್ಗಾ ಅಂದರೆ ಶಕ್ತಿ, ಎಲ್ಲ ದೇವಿ ಶಕ್ತಿಗಳ ಕೇಂದ್ರ. ಈ ಗ್ರಂಥದಲ್ಲಿ ದೇವಿಯ ಲೀಲೆಗಳನ್ನು ವರ್ಣಿಸಿದ್ದಾರೆ. ಯಾವ ಯಾವ ಪ್ರಸಂಗದಲ್ಲಿ ಶಕ್ತಿ ಯಾವ ರೂಪವನ್ನು ತಾಳಿದ್ರು, ಹೇಗೆ ಶತ್ರುಗಳನ್ನು ನಾಶ ಮಾಡಿದರು ಅನ್ನುವ ದಿವ್ಯ ಚರಿತ್ರೆ ಈ ಗ್ರಂಥದಲ್ಲಿದೆ. ದುರ್ಗಾ ಸಪ್ತಶತಿಯ ಪ್ರತಿಯೊಂದು ಸಾಲಿನಲ್ಲೂ ಮಂತ್ರ ಅಡಗಿದೆ, ಪ್ರತಿ ಶಬ್ದದಲ್ಲೂ ಸಾರ ಅಡಗಿದೆ. ಶಕ್ತಿಯ ಆತ್ಮ ದುರ್ಗಾ ಸಪ್ತಶತಿ ಅಂತ ಹೇಳ್ಬೋದು. ನಮ್ಮ ಯಾವುದೇ ಸಮಸ್ಯೆ ಇರಬಹುದು, ದುರ್ಗಾ ಸಪ್ತಶತಿಯ ಪಠನೆಯಿಂದ ದೂರವಾಗುತ್ತದೆ. ಈ ಗ್ರಂಥದ ಪಠನೆಯಿಂದ ಮನೆಯಲ್ಲಿ ದುರ್ಗಾ ಕವಚ ತಯಾರಾಗುತ್ತದೆ. ನಕಾರಾತ್ಮಕ ಶಕ್ತಿಗಳ ಪಲಾಯನ ಆಗುತ್ತದೆ, ಸಕಾರಾತ್ಮಕ ಶಕ್ತಿಯ ಪ್ರಜ್ವಲತೆ ಹೆಚ್ಚುತ್ತದೆ. ದುರ್ಗಾ ಸಪ್ತಶತಿಯ ಪಠನೆಯಿಂದ ಬಗೆಹರಿಯದ ಸಮಸ್ಯೆನೇ ಇಲ್ಲ. ಹಾಗಾದರೆ ಈ ದುರ್ಗಾ ಸಪ್ತಶತಿಯನ್ನು ಯಾವ ರೀತಿ ಪಠಿಸಬೇಕು, ಅದರ ನಿಯಮಗಳೇನು ಅಂತ ನೋಡೋಣ. ಮೊದಲನೆಯದಾಗಿ ಧಾರ್ಮಿಕ ಗ್ರಂಥಾಲಯ ಅಥವಾ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ಕನ್ನಡದಲ್ಲಿ ಭಾಷಾಂತರಿಸಿದ ದುರ್ಗಾ ಸಪ್ತಶತಿ ಗ್ರಂಥವನ್ನು ನೀವು ಖರೀದಿಸಿ. ಕನ್ನಡದಲ್ಲಿ ಭಾಷಾಂತರ ಮಾಡಿದರೂ ಉಚ್ಚಾರ ಸಂಸ್ಕೃತದಲ್ಲಿದೆ, ಅದಕ್ಕೆ ಸ್ವಲ್ಪ ಪಠಿಸುವಾಗ ಕಷ್ಟ ಅನಿಸುತ್ತೆ. ಈ ಗ್ರಂಥವನ್ನು ನಾರ್ಮಲ್ ಬುಕ್ ತರಹ ಓಪನ್ ಆಗಿ ಇಡಬಾರ್ದು. ಹಸಿರು ಅಥವಾ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸುತ್ತಿಡಬೇಕು. ಪಠಿಸುವಾಗ ಕೆಳಗೆ ಆಸನವನ್ನು ಇಟ್ಟು ಅದರ ಮೇಲೆ ಗ್ರಂಥವನ್ನು ಇಡಬೇಕು. ನಿತ್ಯ ಸೇವೆಯಿಂದ ದುರ್ಗಾ ಸಪ್ತಶತಿಯ ಪಠನೆಯನ್ನು ನೀವು ಪ್ರಾರಂಭ ಮಾಡಿ. ಸ್ವಲ್ಪ ದಿನ ನಿತ್ಯ ಒಂದೊಂದು ಅಧ್ಯಾಯವನ್ನು ಪಠಿಸಿ. ನಂತರ ನಿತ್ಯ 3 ಅಧ್ಯಾಯ ಪಠಿಸಲಿಕ್ಕೆ ಪ್ರಾರಂಭವನ್ನು ಮಾಡಿ. ಇದರಿಂದ ಪಠಿಸುವ ಶೈಲಿ ಕೂಡ ತಿಳಿಯುತ್ತದೆ. ಸಂಸ್ಕೃತದಲ್ಲಿ ದುರ್ಗಾ ಸಪ್ತಶತಿಯ ಪಠನೆ ಮೊಬೈಲ್ನಲ್ಲಿ ಪ್ಲೇ ಮಾಡಿ ಇಟ್ಕೊಂಡು ಕೂಡ ನೀವು ಈ ಸೇವೆಯನ್ನು ಮಾಡ್ಬೋದು. ಇದರಿಂದ ಜೋಡು ಶಬ್ದಗಳನ್ನು ಹೇಗೆ ವಿಭಾಗಿಸಿ ಉಚ್ಚರಿಸೋದು ಅಂತ ತಿಳಿಯುತ್ತದೆ. ಒಟ್ಟು 13 ಅಧ್ಯಾಯಗಳ ಈ ದುರ್ಗಾ ಸಪ್ತಶತಿ ಪ್ರಚಂಡ ಶಕ್ತಿ ಇರುವಂತಹ ಗ್ರಂಥವಾಗಿದೆ. ಮೊದಲನೆಯ ಅಧ್ಯಾಯ ಪ್ರಾರಂಭಿಸುವ ಮೊದಲು ದುರ್ಗಾ ಕವಚ, ಅರ್ಗಲ ಸ್ತೋತ್ರ, ರಾತ್ರಿ ಸೂಕ್ತಗಳನ್ನು ಪಠಿಸಿ ನಂತರ ಮೊದಲನೇ ಅಧ್ಯಾಯವನ್ನು ಪ್ರಾರಂಭಿಸಬೇಕು. ಡೈಲಿ ಇವುಗಳನ್ನು ಓದಿದರೂ ಒಳ್ಳೆಯದು. ಟೈಮ್ ಇಲ್ಲ ಅಂದರೆ ಮಾರನೇ ದಿನ ನೀವು 2ನೇ ಅಧ್ಯಾಯದಿಂದ ಕಂಟಿನ್ಯೂವನ್ನು ಮಾಡಬಹುದು. ಸ್ವಲ್ಪ ದಿವಸ ನಿತ್ಯ ಸೇವೆಯ ರೂಪದಲ್ಲಿ ಒಂದೊಂದು ಅಧ್ಯಾಯವನ್ನು ಪಠಿಸಿ. ನಿಮಗೆ ಉಚ್ಚಾರಿಸಲಿಕ್ಕೆ ಈಸಿ ಆದಾಗ 3 ಅಧ್ಯಾಯವನ್ನು ನಿತ್ಯ ಪಠಿಸಿ. ಅಂದರೆ ಮೊದಲನೆಯ ದಿವಸ ದುರ್ಗಾ ಕವಚಂ, ರಾತ್ರಿ ಸೂಕ್ತಂ, ಕೀಲಕ ಸ್ತೋತ್ರ ಇವುಗಳನ್ನು ಪಠಿಸಿ 1, 2, 3 ಅಧ್ಯಾಯವನ್ನು ಪಠಿಸಬೇಕು. ಒಂದು ಮಾಲೆ ನವಾರ್ಣ ಮಂತ್ರವನ್ನು ಜಪಿಸಬೇಕು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚೆ, ಇದು ನವಾರ್ಣ ಮಂತ್ರ. ಈ ಸೇವೆ ಮೊದಲನೇ ದಿನ ಆದಮೇಲೆ 2ನೇ ದಿವಸ 4, 5, 6 ಈ 3 ಅಧ್ಯಾಯಗಳನ್ನು ಪಠಿಸಬೇಕು. ಈ ರೀತಿ 13ನೇ ಅಧ್ಯಾಯದವರೆಗೆ ಪಠಿಸುತ್ತಾ ಹೋಗಬೇಕು. ಕೊನೆಯಲ್ಲಿ ದೇವಿ ರಹಸ್ಯಗಳ ಅಧ್ಯಾಯಗಳಿವೆ ಮತ್ತು ಸಿದ್ಧಕುಂಜಿಕ ಸ್ತೋತ್ರ ಕೂಡ ಇದೆ. ಇವುಗಳನ್ನು ಪಠಿಸಿದರೆ ಒಂದು ಪಾಠ ದುರ್ಗಾ ಸಪ್ತಶತಿ 1 ವಾರದಲ್ಲಿ ಮುಗಿಯುತ್ತದೆ. ಕಂಟಿನ್ಯೂ ಆಗಿ ಈ ಗ್ರಂಥವನ್ನು ನೀವು ಓದಲಿಕ್ಕೆ ಪ್ರಾರಂಭಿಸಿ. ಶಕ್ತಿಯ ಊರ್ಜೆ ನಿಮ್ಮ ಸುತ್ತಮುತ್ತ ಇರುವಂತಹ ಅನುಭವ ನಿಮಗೆ ಸ್ವತಃ ಕಂಡುಬರುತ್ತದೆ. ಅಡಚಣೆಗಳು ತಾನಾಗಿಯೇ ನಿವಾರಣೆ ಆಗುತ್ತವೆ. ಅತಿ ದೊಡ್ಡ ಸಮಸ್ಯೆ ಇರೋರು 11, 21, 51 ಈ ರೀತಿ ದುರ್ಗಾ ಸಪ್ತಶತಿಯ ಪಾಠಗಳ ಸಂಕಲ್ಪವನ್ನು ಮಾಡಬೇಕು. ನಿತ್ಯ ಒಂದೊಂದು ಪಾಠ ಅಂದರೆ ಪೂರ್ಣ ಗ್ರಂಥವನ್ನು ಪಠಿಸಬೇಕು. ಮೊಬೈಲ್ನಲ್ಲಿ ಪ್ಲೇ ಮಾಡಿದರೂ ಪರವಾಗಿಲ್ಲ. ಸಂಸ್ಕೃತ ಉಚ್ಚಾರ ಸ್ವಲ್ಪ ಕಷ್ಟನೇ ಆಗುತ್ತದೆ, ಆದ್ದರಿಂದ ಮೊಬೈಲ್ನಲ್ಲಿ ಪ್ಲೇ ಮಾಡಿ ನೀವು ಪಾಠಕ್ಕೆ ಕೂಡಬಹುದು. 4-5 ಪಾಠಗಳಲ್ಲಿಯೇ ನಿಮ್ಮ ಸಮಸ್ಯೆ ಬಗೆಹರಿಯಲು ಪ್ರಾರಂಭವಾಗುತ್ತದೆ. ಪಾಠ ಪೂರ್ತಿಯಾದ ಮೇಲೆ ದೇವಿಯ ಆರತಿಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕು. ಈ ಸೇವೆ ಮಾಡುವಾಗ ಹೆಣ್ಣು ಮಕ್ಕಳು ಸೀರೆ, ಕೈಯಲ್ಲಿ ಬಳೆ, ಕುಂಕುಮವನ್ನು ಹಾಕ್ಕೊಂಡು ನೀವು ಸೇವೆಗೆ ಕೂಡಬೇಕಾಗುತ್ತದೆ. ಇದು ಕಡ್ಡಾಯದ ನಿಯಮವಾಗಿದೆ. ದೇವಿ ಸ್ವರೂಪವನ್ನು ನೀವು ತಾಳಿಯೇ ದೇವಿಯ ಸೇವೆಯನ್ನು ಮಾಡಬೇಕಾಗುತ್ತದೆ. ನಂತರ ನಿಮ್ಮ ಅನುಭವವನ್ನು ನೀವು ಸ್ವತಃ ಶೇರ್ ಮಾಡುವ ಹಾಗೆ ಅನುಭವಗಳು ನಿಮಗೆ ಕಂಡುಬರಲು ಪ್ರಾರಂಭವಾಗುತ್ತವೆ. ಶುಭವಾಗಲಿ. ಬೈ, ಟೇಕ್ ಕೇರ್.